ಎಲ್ಲರಿಗೂ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. ಖಜಾನೆ 2 ನಲ್ಲಿ 62B ರೀಕನ್ಸಿಲೇಷನ್ ಮಾಡುವುದು ಫೋನ್ನಲ್ಲಿ. ಪ್ರತಿ ತಿಂಗಳು ನಾವು ಖಜಾನೆ 2 ನಲ್ಲಿ 62B ರೀಕನ್ಸಿಲೇಷನ್ ಮಾಡಲು ಲ್ಯಾಪ್ಟಾಪ್ನ ಅವಶ್ಯಕತೆ ಬೇಕಾಗಿಲ್ಲ. ಫೋನ್ನಲ್ಲಿ ಹೇಗೆ ಮಾಡಬಹುದು ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತೇನೆ. ನಾವು ಖಜಾನೆ 2ಗೆ ಲಾಗಿನ್ ಆದ ನಂತರ ನಾವು ಮೊದಲಿಗೆ ಈ 62B ರೀಕನ್ಸಿಲೇಷನ್ ಅನ್ನ ಡ್ರಾಯಿಂಗ್ ಅಂಡ್ ಡಿಸ್ಬ್ರೂಸ್ಮೆಂಟ್ ಆಫೀಸರ್ಸ್ ಅಂದ್ರೆ DDO ರೋಲ್ ನಲ್ಲಿ ಈ 62B ರೀಕನ್ಸಿಲೇಷನ್ ಮಾಡಬೇಕಾಗುತ್ತೆ. ನಾವು ಮೊದಲಿಗೆ ಫೋನ್ ನಲ್ಲಿಯೂ ಸಹ ಲಾಗಿನ್ ಆಗಿ ಈ DDO ರೋಲ್ ಅನ್ನ ನಾವು ಮೊದಲಿಗೆ ಸೆಲೆಕ್ಟ್ ಮಾಡ್ಕೋಬೇಕು. ಪ್ರತಿ ತಿಂಗಳು ನಾವು ಮಾಡ್ತಕ್ಕಂಥ 62B ರೀಕನ್ಸಿಲೇಷನ್ ಗಾಗಿ ನಾವು ಲ್ಯಾಪ್ಟಾಪ್ನೇ ಅವಲಂಬಿಸಬೇಕಾಗಿಲ್ಲ, ಫೋನ್ ನಲ್ಲೇ ಸಹ ಇದನ್ನ ಮಾಡಬಹುದಾಗಿರುತ್ತೆ. ಇಲ್ಲಿ ಸಬ್ಮಿಟ್ ಕೊಟ್ಟ ನಂತರ ನಮಗೆ ಈ ರೀತಿಯ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಮ್ಗ ಒಂದು ಎಲ್ಲ ಮಾಹಿತಿ ಇರ್ತಕ್ಕಂಥ ಪೇಜ್ ಓಪನ್ ಆಗಿರುತ್ತೆ. ಇದು ಮೊದಲನೇ ಡ್ಯಾಶ್ ಬೋರ್ಡ್ ಆಗಿರುತ್ತೆ. ನಾವಿಲ್ಲಿ ಟಾಪ್ ಫೋನ್ ನಲ್ಲಿ ಟಾಪ್ ಗೆ ಹೋದಾಗ ಒಂದು 3 ಗೆರೆ ಕಾಣ್ತಾ ಇರುತ್ತೆ. ಟಾಪ್ ನಲ್ಲಿ ಆ 3 ಗೆರೆ ಕಾಣ್ತಾ ಇದೆ ನೋಡಿ. ಜಿನ ಮೇಲೆ ಖಜಾನೆ 2 ಗಿಂತ ಮೇಲೆ ಮೆನ್ಯೂ, ಆ 3 ಗೆರೆಯನ್ನ ಕ್ಲಿಕ್ ಮಾಡಿದಾಗ ಮೆನ್ಯೂ ಓಪನ್ ಆಗುತ್ತೆ. ಇಲ್ಲಿ 62B ರೀಕನ್ಸಿಲೇಷನ್ ಮಾಡಲು PRI ಟ್ಯಾಬ್, ಈ ಒಂದು PRI ಆಪ್ಷನ್ ಅನ್ನ ಕ್ಲಿಕ್ ಮಾಡ್ಕೋಬೇಕು. ಈ PRI ಅನ್ನ ಕ್ಲಿಕ್ ಮಾಡಿದ ಕೂಡಲೇ ಮತ್ತೆ ಅಲ್ಲಿ ಟ್ರಾನ್ಸಾಕ್ಷನ್ ಅಂತಕ್ಕಂತಹ ಒಂದು ಟ್ಯಾಬ್ ಓಪನ್ ಆಗುತ್ತೆ. ಫೋನ್ ನಲ್ಲಿ PRI ಟ್ರಾನ್ಸಾಕ್ಷನ್ ಅನ್ನ ಕ್ಲಿಕ್ ಮಾಡಿದಾಗ ಮತ್ತೆ ಅಲ್ಲಿ ನಮಗೆ PRI ಅಕೌಂಟ್ ಅಂತಕ್ಕಂತಹ ಟ್ಯಾಬ್ ಸಿಗುತ್ತೆ. ನಾವು ಲ್ಯಾಪ್ಟಾಪ್ ನಲ್ಲಿ ಹೀಗೆ ಮಾಡ್ತೀವಿ, ಹಾಗೆ ಫೋನ್ ನಲ್ಲೂ ಸಹ ಇಲ್ಲಿ PRI ಅಕೌಂಟ್ ಅನ್ನ ಸೆಲೆಕ್ಟ್ ಮಾಡಿದ ನಂತರ ಕೊನೆಗೆ ಬರ್ತಕ್ಕಂತಹ ರೀಕನ್ಸಿಲೇಷನ್ ಆಫ್ ಎಕ್ಸ್ಪೆಂಡಿಚರ್ 62B ಕೊನೆಯ ಆಪ್ಷನ್ ಸಿಗುತ್ತೆ. ಈ ಕೊನೆಯ ಆಪ್ಷನ್ ಅನ್ನ ಕ್ಲಿಕ್ ಮಾಡ್ಕೋಬೇಕು. ಆಗ ನಮಗೆ 62B ರೀಕನ್ಸಿಲೇಷನ್ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಾವು ಮೊದಲಿಗೆ ಆರ್ಥಿಕ ಸಾಲು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಈಗ 2024-25ನೇ ಸಾಲನ್ನ ಸೆಲೆಕ್ಟ್ ಮಾಡಿಕೊಂಡು ನಂತರ ತಿಂಗಳು, ಯಾವ ತಿಂಗಳಿಗೆ ನಾವು ಈ ರೀಕನ್ಸಿಲೇಷನ್ ಮಾಡ್ತಾ ಇದ್ದೀವಿ, ಜೂನ್ ತಿಂಗಳ ಒಂದು ರೀಕನ್ಸಿಲೇಷನ್. ಕೆಟಗರಿ ಅಂತ ನೋಡಿದಾಗ ನಾವು ಸ್ಯಾಲರಿ ಎಲ್ಲ ಮಾಡ್ತಕ್ಕಂಥದ್ದು TP ಇರುತ್ತೆ, ಅಥವಾ ಬೇರೆ ಬಿಲ್ಗಳು ಯಾವ್ದಾದ್ರು ZP ಇಂದ ಬಂದಿದ್ರೆ ZP ಬಿಲ್ ಅನ್ನ ಸೆಲೆಕ್ಟ್ ಮಾಡ್ಬೇಕು. ಇಲ್ಲಿ ನಾನು TP ಅನ್ನ ಸೆಲೆಕ್ಟ್ ಮಾಡ್ತೀನಿ. ನಂತರ ಇಲ್ಲಿ ಜನರೇಟ್ 62B ಕೆಳಗೆ ಕೊಡ್ತಕ್ಕಂಥ ಆಪ್ಷನ್ ಅನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಜನರೇಟ್ 62B ಅನ್ನ ಸೆಲೆಕ್ಟ್ ಮಾಡ್ಕೊಂಡಾಗ ಈ ತಿಂಗಳಲ್ಲಿ ನಡೆದಿರತಕ್ಕಂತಹ ಎಕ್ಸ್ಪೆಂಡಿಚರ್ ನ ಒಂದು ಲಿಸ್ಟ್ ಓಪನ್ ಆಗುತ್ತೆ. ನಾವು ಮೊದಲಿಗೆ ಅಲ್ಲಿ ಅಕ್ಸೆಪ್ಟ್ 62B ಅನ್ನ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡಿ, ಈ ತಿಂಗಳು ನಡೆದಿರ್ತಕ್ಕಂತಹ ಒಂದು ಎಕ್ಸ್ಪೆಂಡಿಚರ್ ನ ಒಂದು ಬಿಲ್ ಓಪನ್ ಆಗಿರುತ್ತೆ. ನಾವು ಆ 62B ಅನ್ನ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. 62B ಅನ್ನ ಕ್ಲಿಕ್ ಮಾಡಿಕೊಂಡ ಕೂಡಲೇ ನಮ್ಮ ಟ್ರೆಜರಿ ಒಬ್ಬ ವರ್ಕರ್ ಅವರ ಒಂದು FD ಅವರ ಹೆಸರು ಬರುತ್ತೆ. ಹೆಸರನ್ನ ಕ್ಲಿಕ್ ಮಾಡಿ ಅಲ್ಲಿ ಸೆಲೆಕ್ಟ್ ಅನ್ನ ಕೊಟ್ಟ ನಂತರ ಈ ರೀತಿಯಾಗಿ ಮತ್ತೆ ಹಿಂದಿನ ಪೇಜ್ಗೆ ಬರುತ್ತೆ. ಈಗ ಅಲ್ಲಿ ಅಕ್ಸೆಪ್ಟ್ 62B ಅನ್ನ ಕ್ಲಿಕ್ ಮಾಡ್ಕೋಬೇಕು. ಅಕ್ಸೆಪ್ಟ್ 62B ಕ್ಲಿಕ್ ಮಾಡಿದಾಗ ಅಲ್ಲಿ ಅಕ್ಸೆಪ್ಟೆಡ್ ಆಗಿರುತ್ತೆ, ಓಕೆ ಅಂತಕ್ಕಂಥ ಸಿಂಬಲ್ ಬರುತ್ತೆ. ಆ ಓಕೆಯನ್ನ ಕ್ಲಿಕ್ ಮಾಡಿದ ಕೂಡಲೇ ನಮ್ಮ 62B ರೀಕನ್ಸಿಲೇಷನ್ ಅಕ್ಸೆಪ್ಟ್ ಆಗಿರುತ್ತೆ. ಈ ಸ್ಟೆಪ್ ಮೊದಲನೇ ಸ್ಟೆಪ್ ಆಗಿರುತ್ತೆ. ಇನ್ನು ಎರಡನೇ ಸ್ಟೆಪ್ ಸಹ ಇರುತ್ತೆ. ಎರಡನೇ ಸ್ಟೆಪ್ ಅನ್ನ ನಾನು ಮತ್ತೆ ಈಗ ಹೇಳ್ತೇನೆ. ಇಲ್ಲಿ ಮತ್ತೊಮ್ಮೆ ಸರಿಯಾಗಿ ನಾವು ಗಮನಿಸ್ಕೋಬೇಕು. ಇಲ್ಲಿ PRI ಅಕೌಂಟ್, ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಅಲ್ಲಿ PRI ಅಕೌಂಟ್ಗೆ ಬಂದು ಕೊನೆಯ ಆಪ್ಷನ್ ಅನ್ನ ಕ್ಲಿಕ್ ಮಾಡಿದಾಗ ನಮಗೆ ಪೇಜ್ ಓಪನ್ ಆಗುತ್ತೆ. ಆರ್ಥಿಕ ಸಾಲನ್ನು ನಾವು ಸೆಲೆಕ್ಟ್ ಮಾಡಬೇಕು, ಒಂದು ಫೈನಾನ್ಷಿಯಲ್ ಇಯರ್, ನಂತರ ತಿಂಗಳನ್ನು ಸೆಲೆಕ್ಟ್ ಮಾಡಬೇಕು. ಈಗ ಮತ್ತೊಮ್ಮೆ ಮಾಡಿ ತೋರಿಸ್ತಾ ಇದ್ದೇನೆ. ನಂತರ ಅಲ್ಲಿ ಜನರೇಟ್ 62B ಅನ್ನ ಕ್ಲಿಕ್ ಮಾಡುವ ಮುಂಚೆ ಇಲ್ಲಿ ನಾವು ಕೆಟಗರಿಯನ್ನು ಸೆಲೆಕ್ಟ್ ಮಾಡಬೇಕು, TP. ಜನರೇಟ್ 62B ಕೊಟ್ಟಾಗ ನೋಡಿ, ಈಗ ಆಲ್ರೆಡಿ ನಾನು ಈ ತಿಂಗಳ ಒಂದು 62B ಮಾಡಿರ್ತೇನೆ, ಅದಕ್ಕೆ ಇಲ್ಲಿ ಯಾವುದೇ ಆಪ್ಷನ್ ಅನ್ನು ತೋರಿಸ್ತಾ ಇಲ್ಲ. ಇದು ಅಕ್ಸೆಪ್ಟ್ ಆಗೋಗಿದೆ. ಸೊ ಅಕ್ಸೆಪ್ಟ್ ಆಗಿದೆ ಅಂದಾಗ ನಾವು ರೀಕನ್ಸಿಲೇಷನ್ ಮಾಡಿದ್ದೀವಿ. ಇದಾದ ನಂತರ ನಾವು ಮತ್ತೆ ಮೇನ್ ಮೆನ್ಯೂಗೆ ಹೋಗಬೇಕಾಗುತ್ತೆ. ಮೇಲೆ ಇರ್ತಕ್ಕಂಥ 3 ಸಾಲುಗಳನ್ನು ಕ್ಲಿಕ್ ಮಾಡಿದಾಗ ಮೊದಲನೇ ಆಪ್ಷನ್ ಇರುತ್ತೆ. ಆ ಮೊದಲನೇ ಆಪ್ಷನ್ನಲ್ಲಿ ಅಕೌಂಟ್ಸ್ ಅಂಡ್ ರೀಕನ್ಸಿಲೇಷನ್, ಅಕ್ಯುಮುಲೇಷನ್ ಅಂಡ್ ರೀಕನ್ಸಿಲೇಷನ್ ಅನ್ನು ಕ್ಲಿಕ್ ಮಾಡಿ ಅಲ್ಲಿ ಟ್ರಾನ್ಸಾಕ್ಷನ್ಗೆ ಹೋಗಬೇಕಾಗತ್ತೆ. ನಂತರ ಅಲ್ಲಿ 62B ಎಕ್ಸ್ಪೆಂಡಿಚರ್ ಅನ್ನು ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಾವು ಇಯರ್ ಅನ್ನು ಸೆಲೆಕ್ಟ್ ಮಾಡಬೇಕು. ನಂತರ ತಿಂಗಳನ್ನು ಸೆಲೆಕ್ಟ್ ಮಾಡಬೇಕು, 6ನೆಯ ತಿಂಗಳು. ನಂತರ ಕೆಳಗೆ ಕೊಟ್ಟು ಜನರೇಟ್ ರಿಪೋರ್ಟ್ ಅನ್ನು ಕ್ಲಿಕ್ ಮಾಡಬೇಕು. ಜನರೇಟ್ ರಿಪೋರ್ಟ್ ಅನ್ನು ಕ್ಲಿಕ್ ಮಾಡಿ ಅಲ್ಲಿ ಬರ್ತಕ್ಕಂಥ PDF ಅನ್ನು ನಾವು ಕ್ಲೋಸ್ ಮಾಡಿಕೊಂಡು ಮತ್ತೊಮ್ಮೆ ಆ ಒಂದು ಮೇನ್ ಮೆನ್ಯೂಗೆ ಹೋಗಬೇಕಾಗುತ್ತೆ. ಅಲ್ಲಿ ಅಕೌಂಟ್ಸ್, ಅಕ್ಯುಮುಲೇಷನ್ ಅಂಡ್ ರೀಕನ್ಸಿಲೇಷನ್ ಅಲ್ಲಿ ಟ್ರಾನ್ಸಾಕ್ಷನ್ಗೆ ಹೋಗಿ ಅಲ್ಲಿ ಎಕ್ಸ್ಪೆಂಡಿಚರ್ ರೀಕನ್ಸಿಲೇಷನ್ ಅನ್ನು ಕ್ಲಿಕ್ ಮಾಡಿದಾಗ
ಈಗ ಇಲ್ಲಿ ನಮಗೆ ಒಂದು ಎಕ್ಸ್ಪೆಂಡಿಚರ್ ರೀಕನ್ಸಿಲೇಷನ್ ವರ್ಕ್ ಲಿಸ್ಟ್ 62B ನ ಕ್ಲಿಕ್ ಮಾಡ್ಬೋದು. 62B ಅನ್ನು ಕ್ಲಿಕ್ ಮಾಡಿದಾಗ ನೋಡಿ ಈ ತಿಂಗಳ ಒಂದು ವರ್ಕ್ ಲಿಸ್ಟ್ ಅಲ್ಲಿ ಬಂದಿರುತ್ತೆ. ಅಲ್ಲಿ ಡೇಟ್ ಇರುತ್ತೆ, ಮಂತ್ ಆ್ಯಂಡ್ ಇಯರ್, ಮತ್ತು ವ್ಯೂ ರಿಪೋರ್ಟ್ ಇರುತ್ತೆ. ನಾವು ಯಾವುದೇ ಕಾರಣಕ್ಕೂ ವ್ಯೂ ರಿಪೋರ್ಟನ್ನು ಕ್ಲಿಕ್ ಮಾಡಬಾರ್ದು. ಮಂತ್ ಆ್ಯಂಡ್ ಇಯರ್ 6/2024 ಅಂತಕ್ಕಂಥದ್ದು ಬರುತ್ತೆ ವರ್ಕ್ಸ್ ಲಿಸ್ಟಲ್ಲಿ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಕೆಳಗೆ ಬರತಕ್ಕಂತಹ ಅಪ್ರೂವ್ ಅನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಇದು ಅಪ್ರೂವನ್ನು ಕ್ಲಿಕ್ ಮಾಡಿದ ತಕ್ಷಣ ಇದು HOA ಹೆಡ್ ಆಫ್ ಅಕೌಂಟ್ನಲ್ಲಿ ಅಕ್ಸೆಪ್ಟ್ ಆಗುತ್ತೆ. ಅಲ್ಲಿ ಬರ್ತಕ್ಕಂಥ ಮೇಲೆ ಎಸ್ ಅನ್ನು ಕ್ಲಿಕ್ ಮಾಡಬೇಕು. ಎಸ್ ಅನ್ನು ಕ್ಲಿಕ್ ಮಾಡಿದ ನಂತರ ಈ ಅಕೌಂಟ್ಸ್ ರೀಕನ್ಸಿಲೇಷನ್ ಫುಲ್ ಕಂಪ್ಲೀಟ್ ಆಗುತ್ತೆ. ಸೊ ಇದನ್ನು ನಾವು ಲ್ಯಾಪ್ಟಾಪ್ನಲ್ಲೇ ಅಲ್ಲದೆ ನಮ್ಮ ಫೋನ್ನಲ್ಲೇ ನಾವು ಮಾಡ್ಕೋಬಹುದು. ಇದಕ್ಕೆ ಯಾವುದೇ DSCಯ ಅವಶ್ಯಕತೆ ಇರೋದಿಲ್ಲ, ಇದಕ್ಕಾಗಿ ಲ್ಯಾಪ್ಟಾಪ್ನ ಅವಶ್ಯಕತೆ ಇರೋದಿಲ್ಲ. ನೋಡಿ ಇಲ್ಲಿ ಮತ್ತೊಮ್ಮೆ ತಿಳಿಸ್ತೇನೆ. ಒಂದು PRI ಅಕೌಂಟ್ ಆದ ನಂತರ ಅಕೌಂಟ್ಸ್ ಆ್ಯಂಡ್ ಅಕ್ಯುಮುಲೇಷನ್ ರೀಕನ್ಸಿಲೇಷನ್ನಲ್ಲಿ ಬಂದು ನಾವು ಈ ಒಂದು ಎಕ್ಸ್ಪೆಂಡಿಚರ್ ರೀಕನ್ಸಿಲೇಷನ್ ವರ್ಕ್ ಲಿಸ್ಟ್ 62B ಅನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ನಮಗೆ ಆ ತಿಂಗಳ ಒಂದು ವರ್ಕ್ ಲಿಸ್ಟ್ ಕಾಣಿಸುತ್ತೆ. ಅದನ್ನು ಕ್ಲಿಕ್ ಮಾಡಿ ನಾವು ಅಕ್ಸೆಪ್ಟನ್ನು ಅಪ್ರೂವನ್ನು ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ನಾವು ಫೋನ್ನಲ್ಲೇ 62B ರೀಕನ್ಸಿಲೇಷನನ್ನು ನಾವು ಸರಳವಾಗಿ ಮಾಡ್ಕೋಬಹುದಾಗಿರುತ್ತೆ. ಇದಕ್ಕೆ ಯಾವುದೇ ಲ್ಯಾಪ್ಟಾಪ್ನ ಅವಶ್ಯಕತೆ ಇರೋದಿಲ್ಲ.